ಸಮಯ ಎಲ್ಲರಿಗೂ ಕೂಡ ಪಾಠ ಕಲಿಸ್ತೈತಿ. ಅದು ನಮಗೂ ಕೂಡ, ಅದು ನಿಮಗೂ ಕೂಡ. 2022 ಮತ್ತು 23ನೇ ಸಾಲಿನೊಳಗೆ ನಿಮ್ಮೆಲ್ಲ ಫ್ರೆಂಡ್ಸ್ GPS ಟೀರ್ ಆಗಿದ್ದಾರೆ. ಬೇರೆ ಬೇರೆ ನೇಮಕಾತಿಯಲ್ಲಿ ಕೂಡ ಸರ್ಕಾರಿ ಹುದ್ದೆಯನ್ನು ಅವರು ಪಡ್ಕೊಂಡಾರ. ಬಟ್ ನಾನು ಸ್ಟಿಲ್ಸ್ ಟುಡೇ ಓದ್ತಾ ಇದ್ದೀನಿ. ವಸತಿ ಶಾಲೆಯ ನೇಮಕಾತಿಯೊಳಗೆ ನನ್ನ ಆಯ್ಕೆ ಆಗುತ್ತಾ, ಅಥವಾ ವಸತಿ ಶಾಲೆಯ ನೇಮಕಾತಿ ಯಾವಾಗ ಆಗ್ತದೆ, ಅದ್ರ ತಯಾರಿ ಹೆಂಗಿರಬೇಕು ಅಂತ ಹಲವು ಪ್ರಶ್ನೆಗಳಿದಾವೆ. ಈ ಎಲ್ಲ ಪ್ರಶ್ನೆಗೆ ಈ ಒಂದು ವಿಡಿಯೋ ಉತ್ತರ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ಸೊ ನಮಸ್ತೆ ಆತ್ಮೀಯ ಸ್ನೇಹಿತರೆ. ಸೊ ನೀವೆಲ್ಲ ಒಂದು ಒಳ್ಳೆಯ ನಂಬಿಕೆ ಇಟ್ಕೊಂಡು ನನ್ನ ಚಾನಲ್ ನೋಡ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಸತಿ ಶಾಲೆ ಒಳಗಡೆ ಸುಮಾರು 800ಕ್ಕಿಂತ ಅಧಿಕ ಹುದ್ದೆಗಳನ್ನು ಕರಿತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ಅಂತ ಕೂಡ ಕೊನೆಗೆ ಹೇಳ್ತೀನಿ. ಈಗೆಲ್ಲ ನಿಮಗೆ GPS ಸ್ಟಾರ್ ಇದೆ, HS ಸ್ಟಾರ್ ಇದೆ, PS ಸ್ಟಾರ್ ಇದೆ, ಇವೆಲ್ಲ ನೇಮಕಾತಿಗಳು ಆಗ್ತಾವ. ಬಟ್ ಇದಕ್ಕಿಂತ ಮೊದಲಿಗೆ ಒಂದು ಒಳ್ಳೆ ನಿಮಗೆ ನೇಮಕಾತಿಯ ಶಿಕ್ಷಕರಾಗಲು ಅವಕಾಶ ಸಿಗೋದು ಇದು ಒಂದು ಕ್ರೈಸ್ ವಸತಿ ಶಾಲೆದು. ಸೊ ವಸತಿ ಶಾಲೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ನನ್ನ ಸಂಪರ್ಕಿಸ್ರಿ. ನಿಮಗೆ ನಾನು ಕಡಿಮೆ ಬೆಲೆಯೊಳಗೆ ಪೇಪರ್ 1 ಮತ್ತು ಪೇಪರ್ 2 ಅನ್ನು ಕೊಡ್ತೀನಿ. ಅದರದ್ದು ಮೆಸೇಜ್ ಕೂಡ ನಾನು ಇಟ್ಟಿರ್ತೀನಿ. ಫೋನ್ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಎರಡನೇ ವಿಚಾರ ಏನಂತಂದ್ರೆ ವಸತಿ ಶಾಲೆ ನೇಮಕಾತಿ ಬಗ್ಗೆ. ನೇಮಕಾತಿಗೆ ಒಳ ಮೀಸಲಾತಿ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಇದು ಜನವರಿ ತಿಂಗಳಾಗಿರೋದ್ರಿಂದ ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೆ ಕೂಡ ಕನಿಷ್ಠವಾದರೂ ಇಷ್ಟೊಂದು 3 ತಿಂಗಳು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಳ ಮೀಸಲಾತಿಯನ್ನು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇದಾದ್ಮೇಲೆ ಸರ್ಕಾರ ಅದರ ಬಗ್ಗೆ ಮಹತ್ವದ ಚರ್ಚೆಯನ್ನೇ ಮಾಡಬೇಕು. ಅಲ್ಲಿ ಎಲ್ಲ ಮೀಸಲಾತಿಯ ಪ್ರಮುಖ ಮುಖಂಡರನ್ನು ಕರಿಬೇಕು, ಚರ್ಚೆ ಮಾಡಬೇಕು, ಅವ್ರಿಗೆ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು. ಮತ್ತೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಇರ್ತಾರೆ, ಬೇರೆ ಬೇರೆ ಪಕ್ಷದ ಕೂಡ ಅನುಮತಿಯನ್ನು ತೆಗೆದುಕೊಳ್ಬೇಕು. ಸೊ ಹೀಗಾಗಿ ಇದೊಂದು ಸೆನ್ಸಿಟಿವ್ ಮ್ಯಾಟರ್ ಆಗಿರೋದ್ರಿಂದ ಒಂದು ಸಮಯ ಬಹಳ ಅಂದ್ರೆ 4 ರಿಂದ 5 ತಿಂಗಳು ಹೋಗ್ತೈತಿ. ನಿಮಗೆ ನಾನು ಯಾವುದೇ ನೆಗೆಟಿವಿಟಿಯನ್ನು ನಾನು ಸ್ಪ್ರೆಡ್ ಮಾಡ್ತಾ ಇಲ್ಲ, ಬಟ್ ಇರೋ ಫ್ಯಾಕ್ಟ್ ಅನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದುವರೆದು ನೇಮಕಾತಿ ಇದು ಫಸ್ಟಿಗೆ ಆಗೋದೇ ಕ್ರೈಸ್ ನೇಮಕಾತಿ ಆಗ್ತೈತಿ. ಇದಕ್ಕೆ 2 ಪೇಪರ್ ಇರ್ತಾವಂತ ನಿಮ್ಗೆ ಗೊತ್ತೇ ಇದೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಯಾವಾಗಲೂ ಕೂಡ ಕಾಮನ್ ಪೇಪರ್ ಆಗಿರ್ತೈತಿ, ಜನರಲ್ ಪೇಪರ್, GK ಪೇಪರ್ ಅಂತ ನಾವು ಹೇಳ್ತೀವಿ. KPSC ಗ್ರೂಪ್ C ನಡೆಸುವಂತಹ ಪರೀಕ್ಷೆಗೆ ನೀವೇನು ತಯಾರಿ ಮಾಡ್ತಿರಲ್ಲ ಅದೇ ಈ ಒಂದು ಪರೀಕ್ಷೆಗೆ ನೀವು ತಯಾರಿ ಮಾಡಿದ್ರೆ ಮುಗಿದು ಹೋಗುತ್ತಾ. ಮತ್ತು ಈ GK ಪೇಪರ್ ಅನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಓದಬೇಕಾಗ್ತೈತಿ. ಹೌದಪ್ಪ ನನಗೆ ಓದಕ್ಕೆ ಬರುತ್ತೆ ಅಂತಂದ್ರೆ ನಾವು ಸಿಕ್ಕಾಪಟ್ಟೆನೂ ಓದ್ಲಿಕ್ಕೆ ಬರಂಗಿಲ್ಲ, ಕಡಿಮೆನೂ ಓದ್ಲಿಕ್ಕೆ ಬರಂಗಿಲ್ಲ. ಸೊ ನಾನು ನಿಮಗೆ ಹೇಳೋದಿಷ್ಟೇ, KPSC ಗ್ರೂಪ್ ಸಿಗೆ ರೆಡಿ ಆಗುವಂತಹ ಒಂದು ಸಿದ್ಧತೆಯನ್ನು ತಾವುಗಳು ಈ ಒಂದು ಪೇಪರ್ ಒಳಗೆ ಮಾಡ್ಕೋಬೇಕು. ಒಂದು ವೇಳೆ ಇದು ಕೆಗೆ ಹೋದರೂ ಕೂಡ ಕೆದವರು ಕೂಡ ಪೇಪರ್ 1 ಅನ್ನು GK ಪೇಪರನ್ನು ಕನ್ವರ್ಟ್ ಮಾಡ್ತಾರೆ. ಸೊ ನೀವು ಅದನ್ನು ಓದ್ಕೊಳ್ಳಿ, ಮತ್ತೆ ನಿಮಗೆ ಬಹಳ 100% ಹೆಲ್ಪ್ಫುಲ್ ಆಗ್ತೈತಿ. ಇನ್ನು ಪೇಪರ್ 2 ಸ್ಪೆಸಿಫಿಕ್ ಪೇಪರ್, ನಿಮ್ಮ ಒಂದು ಪೇಪರ್ ಏನಿದೆ ಸ್ಪೆಸಿಫಿಕ್ ಪೇಪರ್, ಫಾರ್ ಎಕ್ಸಾಂಪಲ್ ನಿಮ್ಮ ಕನ್ನಡ ಸಬ್ಜೆಕ್ಟ್ ಇದ್ರೆ, ಇಂಗ್ಲೀಷ್ ಸಬ್ಜೆಕ್ಟ್ ಇದ್ರೆ, ಹಿಂದಿ ಇದ್ರೆ ಅಥವಾ ಸೋಷಿಯಲ್ ಇದ್ರೆ ನೀವೇನು ಮಾಡ್ರಿ, ಸೊ ನೀವು ನೆಟ್ ಸೆಟ್ಟಿಗೆ ಏನು ಓದ್ತಾರಲ್ಲ ಸೊ ಅಷ್ಟು ಮಿನಿಮಮ್ ನಾಲೆಜನ್ನು ನೀವು ಇಟ್ಕೊಳ್ರಿ. ಯಾಕಂದ್ರೆ PU ಕಾಲೇಜ್ ಲೆವೆಲ್ ವರೆಗೂ ಕೂಡ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರೆ. ಅಷ್ಟು ಈಸಿ ಇರಂಗಿಲ್ಲ ಅನ್ನೋ ಪ್ರಶ್ನೆ ಪತ್ರಿಕೆ. ನಿಮ್ಮನ್ನ ಹೆದರ್ಸ್ತಾ ಇಲ್ಲ ಇರುವಂತ ಫ್ಯಾಕ್ಟ್ ಅನ್ನು ಹೇಳ್ತಾ ಇದ್ರಿ. ಯಾವುದೇ ಒಂದು ವಿಷಯನ ಓದ್ತಾ ಇದ್ದಾಗ ಡೆಪ್ತ್ ಆಗಿ ಓದಿ, ಇನ್ ಡೀಟೇಲ್ ಆಗಿ ಓದಿ. ಸಣ್ಣ ಬುಕ್ಸ್, ಯಾವುದೇ ಸಣ್ಣ ನೋಟ್ಸ್ ಗಳನ್ನು ಫಾಲೋ ಮಾಡಬೇಡ್ರಿ. ಯಾಕಂದ್ರೆ ಇದೊಂದು ಪರೀಕ್ಷೆ ಅನ್ನೋದೇನಿದೆ ಅಂತಂದ್ರೆ ಬಹಳ ನೀಟ್ ಆಗಿ ಸೆನ್ಸಿಟಿವ್ ಆಗಿ ಮಾಡ್ತಾರೆ. ಮತ್ತೆ ಕಡಿಮೆ ಹುದ್ದೆಗಳಿದಾವ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಕಾಂಪಿಟೇಷನ್ ಜಾಸ್ತಿ ಇದೆ ಅಂತಂದ್ರೆ ಅವ್ರು ಪ್ರಶ್ನೆ ಪತ್ರಿಕೆಯನ್ನು ಈಸಿ ಮಾಡಂಗಿಲ್ಲ. ಸೆಲೆಕ್ಷನ್ ಮಾಡ್ಕೋಬೇಕಂತ, ಸೆಲೆಕ್ಷನ್ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿ ತೆಗಿತಾರೆ. ನೀವು ಓದುವಂತಹ ವಿಷಯವನ್ನು ಹೆಚ್ಚಾಗಿ ಬ್ರಾಡ್ ಆಗಿ ಓದ್ರಿ. ಮತ್ತೆ ನಿಮಗೆ ನಾನು ಇದನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ, ಕ್ರೈಸ್ ನೋಟಿಫಿಕೇಶನ್ ಫಸ್ಟ್ ಆಗ್ತೈತೆ, ಉಳಿದೆಲ್ಲ ಲೇಟ್ ಆಗ್ತಾವ. ಮತ್ತೆ ಈ ಒಂದು ನೋಟಿಫಿಕೇಶನ್ ಅನ್ನ ಅವರು ಕೆದವ್ರಿಗೆ ಕೊಡಬೇಕಂತ ವಿಚಾರ ಮಾಡಿದಾರು ಕೂಡ. KPS ಅವರಿಗೆ ಕೂಡ ನಡೆಸುವಂತ ಸಾಧ್ಯತೆಗಳದಾವ. ಇನ್ನು ಗ್ರೂಪ್ ಸಿ ಎಲ್ಲ ಪರೀಕ್ಷೆಯನ್ನು ಕೆದವ್ರಿಗೆ ಕೊಡ್ತಾರೆ ಅನ್ನತಾರೆ ಸರ್ಕಾರ. ಬಟ್ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಕೂಡ ಮಹತ್ವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬಟ್ ಯಾರೇ ನಡೆಸಲಿ ಗ್ರೂಪ್ ಸಿ ಪೇಪರ್ 1 ಆಗಿ ನಡೆಸ್ತಾರ. ಅದು GK ಪೇಪರ್ ಕಾಮನ್ ಪೇಪರ್ ಆಗಿರ್ತೈತಿ. ನೀವು ಒಂದು ವೇಳೆ ಕಾಮನ್ ಪೇಪರ್ ರೆಡಿ ಆದರೆ ಇವನ್ ಹೈಸ್ಕೂಲ್ ಕೂಡ ರೆಡಿ ಆಗ್ತೀರಿ, ಇವನ್ GPS ಕೂಡ ರೆಡಿ ಆಗ್ತೀರಿ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಶಿಕ್ಷಕರ ನೇಮಕಾತಿಗಳು ರೆಡಿ ಆದಂಗೆ. ಸೊ ಐ ಥಿಂಕ್ ಕ್ರೈಸ್ ನೇಮಕಾತಿ ನಿಮ್ಮ ಜೀವನದೊಳಗ ಮಹತ್ವದ ದಾಖಲೆಯನ್ನು ಮಾಡ್ತೈತಿ, ಮಹತ್ವದ ಒಂದು ಪಾತ್ರವನ್ನು ವಹಿಸ್ತೈತಿ. ಬಟ್ ನೀವು ಅದಕ್ಕೆ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಪ್ರತಿನಿತ್ಯ ಕನಿಷ್ಠವಾದರೂ ಒಂದು 5 ತಾಸು ಟೈಮ್ ಟೇಬಲ್ ಹಾಕೊಂಡು ನೀಟಾಗಿ ಬುಕ್ಸ್ ಅನ್ನು ತೆಗೆದುಕೊಂಡು ಓದಿದ್ದೇ ಆದರೆ ನಿಮ್ಮ ಸೆಲೆಕ್ಷನ್ಸ್ ರ್ಯಾಂಕ್ ನಂಬರ್ 1 ಒಳಗೆ ಇರ್ತೈತಿ. ಇಲ್ಲ ಅಂತಂದ್ರೆ ರ್ಯಾಂಕ್ ನಂಬರ್ 100 ಮೇಲೆ ಇರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಕಮೆಂಟ್ ಒಳಗೆ ನೀವು ಕಮೆಂಟ್ ಮಾಡಿರಿ. ನಾನು 100% ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.